ಅದೇ ಇನ್ನೇನ್ಲ ಪಾಪ ಪರಮೇಶಿ ಸಮಾಚಾರ ಆರಾಮಾಗಿದೆಯಾ ಅನ್ನಪ್ಪ ನೀನು? ಹೆಂಗ ಮಗಂಗೂನು ಗೌರ್ಮೆಂಟ್ ಕೆಲಸ ಸಿಕ್ತು, ಇನ್ನೇನಪ್ಪ ಆರಾಮಾಗಿ ಇದೆಯಾ? ತಿಂಗಳ ತಿಂಗಳ ಸಂಬಳನು ತಗೊಂಬಂದು ಕೊಡ್ತಾನೆ, ಆರಾಮಾಗಿದೆಯಾ? ನೆಮ್ಮದಿಯಾಗಿ ಹೆಂಗ ಗಂಡ ಹೆಂಡತಿ ಇಬ್ರಾಳನು ಹೆಂಗ ಅಲ್ವೇನ್ಲ ಪಾಪ? ಎಲ್ಲ ಮೂಕಣ್ ಹೇಳ್ರಂಗಜ್ಜ, ಏನೋ ಚೆನ್ನಾಗಿದ್ದೀವಿ. ನಿಮ್ಮಂತರ ದೊಡ್ಡವರು ಹಿರಿಯರ ಆಶೀರ್ವಾದದಿಂದ ಹೆಂಗ ಇದೀವಿ ಈಗ. ಮಗನೂ ಸಂಬಳ ಎಲ್ಲ ತಗೊಂಬಂದು ಕೊಡ್ತಾನೆ. ಏನಂದ್ರೆ ರಂಗಜ್ಜ, ಇವಾಗಿನ ಮಟ್ಟಿಗೆ ಈಗ ಹೆಂಗೋ ಇದೀವಿ. ಮುಂದೆ ನಮ್ಮ ಹುಡುಗ ಮದ್ವೆ ಆದ್ಮೇಲೆ ಹೆಂಗೋ ಏನೋ ಎತ್ತ ನಮ್ಗಂತೂ ಗೊತ್ತಿಲ್ಲ. ಇವಾಗ ಮಾತ್ರ ಹೆಂಗ ಇದೀವಿ ಕಣ್ರಂಗಜ್ಜ. ನಮ್ಮ ಮಾತು ಕೇಳ್ಕೊಂಡ್ ನಮ್ಮ ಮಗ ಹೆಂಗ ಇದಾನೆ ಹೆಂಗ. ಮುಂದೇನು ಚೆನ್ನಾಗಿರ್ತೀರಾ ಹೇಳ ಪಾಪ. ಪಾಪ ನೀನು ಯಾರಿಗೂ ಏನು ಮೋಸ ಮಾಡಿಲ್ಲ, ಏನಿಲ್ಲ ಪಾಪ. ನೀಯತ್ತಾಗೆ ಬದುಕಿದ್ಯಾ. 4 ಜನ ಮೆಚ್ಚಂಗೆ, ದೇವ್ರ ಮೆಚ್ಚಂಗೆ ನೀನು ಬದುಕಿದ್ಯಾ. ತಾಳ ಪಾಪ. ಭಗವಂತ ಯಾವತ್ತು ಕೈ ಬಿಡಲ್ಲ. ಒಳ್ಳೆ ರೀತಿಲೇ ಇದೆಯಾ. ಭಗವಂತ ಯಾವತ್ತು ಕೈ ಬಿಡಲ್ಲ. ಚೆನ್ನಾಗಿರ್ತೀಯ ಬಿಡ್ಲಾ ಪಾಪ. ಅದ್ಯಾಕೆ ಚಿಂತೆ ಮಾಡ್ತೀಯ? ಏನೋ ನಿನ್ ಬಾಯಿ ದಯದಿಂದ ಹಿಂಗೆ ಇದ್ರೆ ಸಾಕಣ್ರಂಗಜೋ. ಏನ್ಲ ಪಾಪ ಸಮಾಚಾರ? ಮಗನ್ ಮದ್ವೆ ಮಾಡಲ್ವೇನೋ? ಎಲ್ಲ ನೆರಪಾಗೈತಪ್ಪ. ಇನ್ನೇನು ನೀನು ಕಾರ್ಗಿರೆಲ್ಲ ತಗಂಡೆ. ಆಸ್ತಿ ಪಾಸ್ತಿ ಎಲ್ಲ ಐತೆ. ಒಬ್ನೇ ಮಗ, ಚೆನ್ನಾಗಿದ್ದೀರಪ್ಪ ಅತ್ಲಾಗಿ. ಕೆಲ್ಸನೂ ತಗೊಂಡ ಮಗ ಅತ್ಲಾಗಿ. ಇನ್ನೇನು ವಂಚೋದು ಏನು ಇಲ್ಲ, ಏನಿಲ್ಲ. ಮನೆಗಿನೇ ಎಲ್ಲನೂ ಐತೆ. ಒಬ್ನೇ ಮಗ. ಚೆನ್ನಾಗಿ ನೋಡಿ ಒಂತ ಸಂಬಂಧ ನೋಡಿ ಅತ್ಲಾಗಿ ಮದುವೆ ಮಾಡಿಸಿದ್ರೆ ಆಗ್ತಿರ್ವೇನ್ಲ ಪಾಪ. ನೋಡ್ಲ ಪಾಪ, ಇಲ್ಲಿ ಹೀರೋನಾಗ್ಬಿಟ್ಟು ಒಂದ್ ಮಾತು ಹೇಳ್ತೀನಿ ನೋಡು. ವಯಸ್ಸಿಗೆ ಬಂದ ಮಕ್ಳುಗಳಿಗೆ ಬೇಗ ಮದುವೆ ಮಾಡ್ಬಿಡ್ಬೇಕು ಕಣವು. ಅವ್ರಂದ್ರೆ ಏನೋ ಇದ್ ಮಾಡ್ತಾರಂತ ನಾವು ಮನೆಯವರು ಇಂಜರಿಯಕ್ ಹೋಗ್ಬಾರ್ದು. ಬೇಗ ಅತ್ಲಾಗಿ ಎಲ್ಲ ನಿರೂಪಾಗಿದ್ಮೇಲೆ ಬೇಗ ಪಟ್ಟಂತ ಮದುವೆ ಮಾಡ್ಬಿಡಕ್ಕಲ್ಲ ಪಾಪ. ನಿನ್ಗಿನ್ನೂ ಸೊಸೆ ಕೈಯಿಂದ ಊಟ ಅಡಿಗೆ ಮಾಡ್ಕೊಂಡು ತಿನ್ಬೇಕಂತ ಆಸೆ ಇಲ್ವೇನ್ಲ ಪಾಪ ಇನ್ನು? ಇನ್ನು ಆ ಹುಡುಗಿ ಎಷ್ಟ್ ದಿವಸ ಅಂತ ಮಾಡ್ತಾಳ ಒಬ್ಳೆ ನಿನ್ ಹೆಂಡ್ತಿ? ಇಲ್ಲ ಕಣ್ರಂಗಜ, ನಾನು ಈ ವಿಷಯನೇ ನಿಂತ ಮಾತಾಡೋಣಂತಿದ್ದೆ. ಅಷ್ಟ್ರಲ್ಲಿ ನೀನೇ ಹೇಳ್ದೆ. ನೋಡ್ರಂಗಜ, ಎಲ್ಲಾದ್ರೂ ಸಂಬಂಧ ಇದ್ರೆ ನೋಡತ್ಲಾಗಿ. 1-2-3 ತಾವ ನಾನು ವಿಚಾರಿಸಿದೀನಿ. ನೋಡತ್ಲಾಗಿ ಯಾವ್ದಾರ ಸಂಬಂಧ ಇದ್ರೆ ಅತ್ಲಾಗಿ ಒಳ್ಳೆ ಗುಣವಂತೆ ಬುದ್ಧಿವಂತೆ ಹುಡುಗಿ ಇದ್ರೆ ನೋಡತ್ಲಾಗಿ ಮದುವೆ ಮಾಡ್ಬಿಡೋಣತ್ಲಾಗಿ. ನಮ್ಗೇನ್ ಶ್ರೀಮಂತರ ಮನೆದೆ ಹುಡುಗಿ ಬೇಕಂತ ಏನಿಲ್ಲ ಕಣ್ರಂಗಜ. ಏನಂದ್ರೆ ಬುದ್ಧಿವಂತಿ ಗುಣವಂತಿ ಇಬ್ರಾಳನು ಜೋಡಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಗೆ. ಇನ್ನೇನು ಬೇಕಾಗಿಲ್ಲ. ಸದ್ಯ ಅವ್ರ ಅಮ್ಮಂಗೂ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನನಗ್ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆ ಹುಡುಗಿ ನನ್ನ ಹೆಂಡತಿಗೆ ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕಣ್ರಂಗಜು. ನನ್ನ ಹೆಂಡತಿಗೂ ನನ್ನ ಮಗನ ಜೊತೆ ಚೆನ್ನಾಗಿದ್ರೆ ಸಾಕು ನಮ್ಗೆ. ಇನ್ನೇನ್ ಬೇಕು? ಒಳ್ಳೆ ಸಂಬಂಧ ಇದ್ರೆ ಒಳ್ಳೆ ಬುದ್ಧಿವಂತಿ ಗುಣವಂತಿ ಹುಡುಗಿ ಇದ್ರೆ ನೋಡ್ರಂಗಜ ಅತ್ಲಾಗಿ. ನೋಡತ್ಲಾಗ ಮದುವೆ ಮಾಡಿಸ್ಬಿಡೋಣತ್ಲಾಗಿ. ಕಣ್ಲ ಪಾಪ ಪರಮೇಶಿ, ನೀನೇನು ಅಂತ್ಯ ಕಣೋ. ನೋಡಿ ಚೆನ್ನಾಗಿರೋ ಸಂಬಂಧ ಇದ್ರೆ ನೋಡ್ರಂಗಜ ಅಂತ ಹೇಳ್ತೀಯ ಅಂದ್ರೆ ಇವಾಗಿನ ಕಾಲದ ಮಕ್ಳುಗಳು ನಾವು ತೋರ್ಸಿದ್ದನ್ನೆಲ್ಲ ಒಪ್ಕೊಂತಾರಿಲ್ಲ ಪಾಪ. ನೀನು ಚೆನ್ನಾಗಿ ಹೇಳ್ತೀಯ. ಕೇಳಾಗ ಒಂದ್ ಮಾತು ಕೇಳ ಪಾಪ ನಿಮ್ ಮಗುಂಗೆ. ಏನಂದ್ರೆ ಓದಿರೋತಾವ, ಓದ್ತಿರ್ಬೇಕಾದ್ರೆ ಎಲ್ಲಾರ ಇಷ್ಟ ಪಟ್ಟಿದ್ದಾನೋ ಇಲ್ಲ ಈ ಕೆಲಸ ಮಾಡ್ತಿರ್ತಾನ ನೋಡು, ಅಲ್ಲೆಲ್ಲಾದ್ರೂ ಯಾರಿಗಾರ ಇಷ್ಟ ಪಟ್ಟಿರ್ತಾರೆ. ಕೇಳೋದ್ ಒಂದ್ ಮಾತು ಕೇಳಪ್ಪ. ನೋಡತ್ಲಾಗಿ ಮದುವೆ ಮಾಡಿಸ್ಬಿಡೋದಂತೆ. ಅದೇನೇನೆ ಬೇಕಾದ್ರೆ. ಏನು ಇಲ್ಲ ಅಂದ್ರೆ ಬೇಕಾದ್ರೆ ನಾವು ಮುಂದುವರೆದ್ರೆ ಆಗುತ್ತೆ ಬೇಕಾದ್ರೆ. ಅವೆಲ್ಲ ಏನ್ ಇಲ್ಕಂಡ್ರಂಗಜೋ. ಅವ್ರ ಅಮ್ಮ ಕೇಳ್ತು ಅವತ್ತೇನೇನೆ. ನೋಡ್ಲ ಪಾಪ, ಮದ್ವೆ ಮಾಡೋಣಂತ ಹೊರಟಿದೀವಿ ಕಣಪ್ಪ. ನಿನ್ಗೆ ಹುಡುಗಿ ನೋಡೋಣಂತ. ನೀನ್ ಯಾರಿಗಾರ ಇಷ್ಟ ಪಟ್ಟಿದ್ರೆ ಅತ್ಲಾಗಿ ಮುಜುಗರ ಮಾಡ್ಕೋಬೇಡ. ನೋಡ್ ನಾವು ಮದುವೆ ಮಾಡಿಸ್ತೀವಿ. ನೀನೇನು ಹಿಂದು ಮುಂದೆ ಏನ್ ನೋಡ್ಬೇಡ. ಏನಾರು ಇದ್ರೆ ಹೇಳ್ಬಿಡಪ್ಪ, ನೋಡ್ ಮದುವೆ ಮಾಡಿಸ್ತೀವಿ. ಇಲ್ಲ ಅಂದ್ರೆ ನಾವೇ ನೋಡಿದ್ದು ನೋಡ್ ಸಂಬಂಧನ ಮದುವೆ ಆಗ್ಬಿಡು ಅಂತ ಹೇಳಿದಾಗ, ಇಲ್ಲ ಕಣಮ್ಮ ಹಂಗೇನಿಲ್ಲ, ನೀವ್ ಯಾರಿಗೆ ಹೇಳ್ತಿರೋ ಅವ್ರಿಗೆ ನಾನು ಮದುವೆ ಆಗ್ತೀನಿ ಕಣಮ್ಮ ಅಂತ ಹೇಳಿದಾನೆ. ಅದಕ್ಕೆ ನೋಡ್ರಂಗಜ, ಚೆನ್ನಾಗಿರೋ ಹುಡುಗಿನೇನೆ ಸಂಬಂಧ ಇರೋವಂತ, ಚೆನ್ನಾಗ್ ಒಳ್ಳೆ ಸಂಬಂಧ ಇರೋವಂತ ನೋಡ್ರಿ ಅತ್ಲಾಗಿ. ನೋಡಿ ಮದುವೆ ಮಾಡಿಸ್ಬಿಡೋಣ ಅತ್ಲಾಗಿ. ಸರಿ ಕಣ, ಆಯ್ತು ಬಿಡ್ಲಾ ಪಾಪ. ಚೆನ್ನಾಗಿರೋ ಸಂಬಂಧನೇ ನೋಡೋಣಂತೆ. ಅದೇನೋ ಅಂತಾರಲ್ಲ ಹಂಗೆ, ನಮ್ಮ ಹುಡುಗಂಗೆ ನಾವು ನೋಡಿ ಮದುವೆ ಮಾಡ್ಸಿಲ್ಲ ಅಂದ್ರೆ ಇನ್ಯಾರಲ್ಲ ನೋಡ್ತಾರೆ? ನೋಡಿ ಒಳ್ಳೆ ಗುಣವಂತ ನಮ್ಮ ಹುಡುಗನು ಬುದ್ಧಿವಂತನೇನೆ ನೋಡಂತ. ಏನಂದ್ರೆ ನಮ್ಮ ಹೆಂಡತಿ ಕಡೆಯವರು, ಅದೇ ನಿಮ್ ಗೌರಜ್ಜಿ ಇದಾರಲ್ಲೋ, ಅವ್ರ ಕಡೆಯವ್ರು ಒಂದ್ ಸಂಬಂಧ ಆಯ್ತು ಕಣ. ಹುಡುಗಿ BSc ನರ್ಸಿಂಗ್ ಏನೋ ಓದಾಯ್ತಂತೆ. ಬಹಳ ಒಳ್ಳೆ ಹುಡುಗಿ. ಅಂದ್ರೆ ನಮ್ಮ ಹುಡುಗನು ನೋಡಿದೀನಿ, ಆ ಹುಡುಗಂಗೂ ನೋಡಿದೀನಿ, ಆ ಹುಡುಗಿಗೂ. ಒಳ್ಳೆ ಹುಡುಗಿ. ಇಬ್ರಾಳ್ದು ಜೋಡಿ ಪರವಾಗಿಲ್ಲ. ಒಳ್ಳೆ ಚೆನ್ನಾಗಿ ಕೂಡುತ್ತೆ ಇಬ್ರಾಳ್ದು ಜೋಡಿನೂ. ನೋಡೋಣ. ಅವ್ರಿಗೊಂದು ಮಾತು ಕೇಳ್ತೀನಿ. ಯಾಕಂದ್ರೆ ಅವ್ರ ಅಪ್ಪನೂ ಒಂದು ಮಾತು ಹೇಳಿತ್ತು ನನಗೆ. ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ ಇದ್ರೆ ನೋಡ್ರಂಗಜ್ಜ ಅಂತ ಹೇಳಿದ್ರು. ನೋಡೋಣ. ಇವತ್ತು ಸಂಜೆ ಕಡೆಯಿಂದಾನೇ ಫೋನ್ ಮಾಡ್ಸೋಣ. ನಮ್ಮ ಅಜ್ಜಿ ಕೈಲಿಂದ ಫೋನ್ ಮಾಡಿಸಿ ಅದೇನು ಕೇಳ್ಬಿಟ್ಟು ವಿಚಾರಿಸ್ತೀನಿ. ಹಿಂಗೈತೆ ಸಂಬಂಧ ಅಂತ ಹೇಳಿದ್ರೆ ನಿಮ್ಗೂನು ಅವ್ರಿಗೂನು ಹೊಂದಾಣಿಕೆ ಆದ್ರೆ, ಹುಡುಗಿ ಹುಡುಗ ಇಬ್ರಾಳನು ಒಪ್ಕೊಂಡ್ರೆ ನೋಡತ್ಲಾಗೆ ಮುಂದುವರೆದ್ರೆ ಆಗುತ್ತೆ. ಏನ್ಲ ಪಾಪ? ಸರಿ ಕಣ, ಆಯ್ತು ನೋಡ್ರಂಗಜ್ಜ. ನನಗ್ ಬೇರೆ ನೀನ್ ಕೇಳ್ಬೇಕಾ? ಒಳ್ಳೆ ಸಂಬಂಧ ಇದ್ರೆ ಅತ್ಲಾಗಿ ಇಬ್ರಾಳನು ಹುಡುಗಿ ಹುಡುಗ ಇಬ್ರಾಳು ಒಪ್ಕೊಂಡ್ಬಿಟ್ರೆ ಅತ್ಲಾಗಿ ನೋಡತ್ಲಾಗಿ ನಾವು ಅತ್ಲಾಗಿ ಎಂಗೇಜ್ಮೆಂಟ್ ಅದೇನು ಮಾಡ್ಬಿಟ್ಟು ಸಂಬಂಧ ಗಟ್ಟಿ ಮಾಡಿ ಅತ್ಲಾಗ ಮದುವೆ ಮಾಡಿಸ್ಬಿಡೋಣ ಅತ್ಲಾಗಿ. ನೋಡ್ ಕೇಳ್ರಂಗಜೋ, ಮರ್ತ್ಗಿರ್ತೀಯ ಮತ್ತೆ. ಕಣ್ಲ ಪಾಪ, ಇವತ್ತು ಸಂಜೆ ಅಷ್ಟೊತ್ತಿಗೆ ನೋಡಿ ಕೇಳ್ಬಿಟ್ಟು ಫೋನ್ ಮಾಡಿಸ್ತೀನಿ. ಯಾಕಂದ್ರೆ ಇನ್ನೊಂದು ನನ್ಗೆ ಹಾಳಾದ ಮರುವು ಕಣ್ಲ ಪಾಪ. ಒಂದ್ ಮಾತು ನೀನೇನೆ ನನ್ಗೆ ಒಂದ್ 8-8:30 ಅಷ್ಟೊತ್ತಿಗೆ ಒಂದು ಫೋನ್ ಮಾಡ್ಬಿಡು ನನ್ನ ನಂಬರ್ಗೆ. ಕೇಳ್ದೇನ್ ರಂಗಜ್ಜ ಅಂತ. ನಾನೇನಾರು ಮರ್ತಿದ್ರು ಒಂದ್ ಮಾತು ಫೋನ್ ಮಾಡ್ಬಿಟ್ಟು
ವಿಚಾರಿಸಿ ನಿನಗೆ ಏನಿದ್ರು ಹೇಳ್ಬಿಡ್ತೀನಿ ಕಡ್ಲ ಪಾಪ. ಸರಿನಾ? ಹ್ಞೂ ಸರಿ ಕಣ, ಆಯ್ತು ರಂಗಜ್ಜ, ಹಂಗೆ ಮಾಡೋಣಂತೆ ತಾಳ್ರಿ ಹಂಗ. ಏನ್ ರಂಗಜೋ, ಏನೋ ಜೋರಾಗೇನೋ ಮಾತಾಡ್ತಿದ್ದೀರಾ? ಸಂಬಂಧ, ಹುಡುಗಿ, ಮದ್ವೆ ಏನು ಎತ್ತ ಅಂತ ಯಾರ್ಗ ಮದ್ವೆ ಮಾಡಿಸ್ತಿರಂಗಿದ್ದೀರಪ್ಪ? ಹಾ, ಏನ್ ಸಮಾಚಾರ? ಯಾರ್ದಜೋ, ಯಾರಿಗ್ ಮದ್ವೆ ಮಾಡಿಸ್ತಿದ್ದೀರಾ? ಹಾ, ಲೇ ನಮ್ಮ ಹುಡ್ಗಂಗೆ ಬರ್ರಿ ಗೌಡ್ರೆ, ಇನ್ನೇನು ನಮ್ಮ ಹುಡ್ಗಂಗು ಇನ್ನೇನು ವಯಸ್ಸಾಯ್ತಾ ಬಂತು, ಇನ್ನೇನು ಮಾಡೋಣ, ಚೆನ್ನಾಗಿರೋ ಸಂಬಂಧ ಹುಡ್ಕಂತ ರಂಗಜ್ಜುಂಗೆ ಹೇಳ್ತಿದ್ದೆ ಕಣ್ರಿ ಗೌಡ್ರೆ. ಮತ್ತೆ ಇನ್ನೇನು ಸಮಾಚಾರ? ನೀವೇನು ಕಾಣ್ತಾನೆ ಇರಲ್ಲ, ಅಪರೂಪ ಆಗ್ಬಿಟ್ರೆ. ಅಲ್ಲೇ 3-4 ದಿವಸ ಆಯ್ತಪ್ಪ, ಟೀ ಅಂಗಡಿ ಕಡೆನೂ ಎಲ್ಲನೂ ಹಳ್ಳಿ ಕಟ್ಟೆತಾವ, ಎಲ್ಲನೂ ಏನೂ ಸಿಗ್ಲೇ ಇಲ್ಲ, ಏನಿಲ್ಲ. ಹಾಂ, ಮಾತಾಡ್ಸೋನಂದ್ರೂ ಸಿಗ್ಲಿಲ್ಲಪ್ಪ, ಅಪರೂಪ ಆಗ್ಬಿಟ್ರಿ. ಎಲ್ಲೋಗಿದ್ರಿ ಗೌಡ್ರೆ? ಇನ್ನೆಲ್ಲ ಹೋಗೋಣ ಪಾಪ. ನಮ್ಮ ಹುಡುಗಿ ಊರಿಗೆ ಹೋಗಿದ್ದೆ ಕಣೋ, ನಮ್ಮ ಮಗಳ ಊರಿಗೆ. ಏನಂದ್ರೆ ಅವರು ನಮ್ಮ ಅಳಿಯ ಒಂದೇ ಸೈಟ್ ತಗೊಂಡ್ರು, ಟೌನಲ್ಲಿ ಒಂದು ಸೈಟ್ ತಗೊಂಡ್ರು. ಅದಕ್ಕೊಂಚೂರು ದುಡ್ಡಿನ ವ್ಯವಹಾರ ಎಲ್ಲ ಏನೇನು ಇತ್ತು, ಅದಕ್ಕೆ ನಮ್ಮ ಹುಡುಗಿ ಕರೆದಿದ್ಲು. ಅಲ್ಲೇ ಹೋಗಿ 2-3 ದಿವಸ ಆಯ್ತು. ಇವತ್ತು ಬೆಳಿಗ್ಗೆ ನಾನು ಬಂದೆ ಕಣ್ಲ ಪಾಪ. ಏನು ಮಾಡ್ತೀಯಾ? ಇರೋದೊಬ್ಳು ಮಗಳು, ಅವಳಿಗೂ ಚೆನ್ನಾಗಿ ನೋಡ್ಕೋಬೇಕಲ್ಲ, ಇನ್ನೇನು ಮಾಡೋದು ಹೇಳ ಪಾಪ. ನಾನು ಹೋಗಿ ನೋಡಿಲ್ಲ ಅಂದ್ರೆ ಇನ್ಯಾರು ನೋಡ್ತಾರೆ ಹೇಳು? ಮಾಡ್ಬೇಕಲ್ಲ ಗೌಡ್ರೆ. ಮಗಳಿಗೆ ಬರೀ ಮದುವೆ ಮಾಡಿ ಕೊಟ್ಬಿಟ್ರೆ ಆಗುತ್ತಾ? ಎಲ್ಲ ವಿಚಾರಿಸ್ತಿರ್ಬೇಕು ತಾನೆ, ಕಷ್ಟ ಸುಖ ಎಲ್ಲನೂ ನೋಡ್ಕೋಬೇಕಲ್ವೇನ್ರಿ ಗೌಡ್ರೆ? ಏನು ಮಾಡೋದು? ತಂದೆ ತಾಯಿ ಕರ್ತವ್ಯ ಅಲ್ಲೂರ. ಮತ್ತೆ ಇನ್ನೇನು ಸಮಾಚಾರ? ಇವತ್ತೇ ಹಿಂಗೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಕ್ ಬಂದ್ರ? ಇನ್ನು ಮಗಳೂರಿಂದ ಇವತ್ತು ಇನ್ನೂ ಬಂದಿರಾ ಅಂತಿದ್ದೀರಾ? ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಕ್ ಬಂದಿದ್ದೀರಾ? ಯಾಕೆ ಅಲ್ಲೇನು ಮಾಡ್ಲಿಲ್ವಾ? ಯಾಕಂಡ್ಲ ಪಾಪ, ಅಲ್ಲೇನು ಮಾಡಿರಲಿಲ್ಲ. ನಮ್ಮ ಮಗಳೂರಲ್ಲಿ ಏನಂದ್ರೆ ಅವ್ರ ಊರಲ್ಲಿ ಏನೋ ದೇವ್ರ ಕಾರ್ಯ, ಏನೋ ದೇವಸ್ಥಾನ ಏನೋ ಓಪನ್ ಆಗೈತಂತೆ. 48 ದಿವಸನೋ ಎಷ್ಟೋ ದಿವಸ ತಿನ್ನಂಗಿಲ್ವಂತೆ, ಏನು ಮಾಡಂಗಿಲ್ಲ. ನಾನ್ ವೆಜ್ಜು, ಮಟನ್ ಗಿಟನ್ನು ಏನು ಆಗಲಿ, ಒಂದು ಚೂರುನು ಒಂದು ಮೊಟ್ಟೆ ಆಗಲಿ ಬೇಯಿಸಂಗಿಲ್ಲ ಅಂತ ಏನೋ ಹೇಳಿದಾರಂತೆ. ದೇವ್ರ ಹತ್ರ ಅವರೆಲ್ಲ ದುರಂಕಾರ ಮಾಡಲ್ಲ, ಭಾಳ ಕಟ್ನಿಟ್ಟಿಂದ ಶಿಸ್ತಿಂದ ಇದ್ದಾರೆ. ಅದಕ್ಕೆ ನಮ್ಮ ಹುಡುಗಿ ಇದ್ದಿದ್ದು, ಅಪ್ಪ ನೀನು ಹೋಗ್ಬಿಟ್ಟು ಊರ ಹತ್ರ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡು ತಿನ್ನಪ್ಪ ಕೋಳಿನ. ಅಲ್ಲ 2-3 ದಿವಸ ಆಯಿತು, ಇಲ್ಲೂ ಏನು ತಿನ್ನಲಿಲ್ಲ, ಏನಿಲ್ಲ. ಅಲ್ಲಿ ಹೋಗಿದ್ದೇನೆ, ಅಮ್ಮಯ್ಯ ನೀವಿಬ್ರಾಳು ಅದೇನು ಮಾಡ್ಕೊಂಡು ತಿನ್ರಿ ಅಂತ ಹೇಳಿ ಕಳ್ಸಿಳು. ಅದಕ್ಕತ್ಲಾಗಿ ನನ್ಗೂ ಭಾಳ ದಿವಸ ಆಗಿತ್ತು ಕೋಳಿ ಸಾರಿಂದ ತಿಂದು. ಅದಕ್ಕೆ ನೋಡತ್ಲಾಗಿ ಕಟ್ ಮಾಡಿಸ್ಕೊಂಡು ಹೋಗೋಣಂತ ಬಂದೆ ಕಣ್ಲ ಪಾಪ, 1-2 ಕೋಳಿನ. ಇನ್ನೇನ್ಲ ಪಾಪ ಪರಮೇಶಿ ಸಮಾಚಾರ? ನೋಡತ್ಲಾಗಿ ನಿಮ್ಮ ಹುಡುಗಂಗೆ ಅತ್ಲಾಗಿ ನೋಡಿ ಮದುವೆ ಮಾಡೋದಲ್ವೇನ್ಲ ಅತ್ಲಾಗಿ? ಹೆಂಗ ನೆರಪಾಯಿತು ಎಲ್ಲನೂ. ಮಗಂಗೂ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ, ಒಳ್ಳೆ ಬುದ್ಧಿವಂತ ಹುಡುಗ, ಒಳ್ಳೆ ಗುಣವಂತ ಇದ್ದಾನೆ. ವಯಸ್ಸು ಬೇರೆ ಮೀರ್ತಾ ಬರ್ತೈತೆ, ಇನ್ನೇನು ಸುಮ್ಮನೆ ಇಟ್ಕೊಂಡು ಏನ್ಲ ಮಾಡ್ತೀಯಾ? ಎಷ್ಟು ದಿವಸ ಅಂತ ಹಂಗೆ ಬಿಟ್ಕೊಂಡು ಹೋಗ್ತೀಯಾ? ನೋಡತ್ಲಾಗಿ ಮದುವೆ ಮಾಡೋದಲ್ವಾ? ಒಳ್ಳೆ ಸಂಬಂಧ ಏನಾದ್ರು ಬಂದತ್ಲಾಗಿ ನೋಡಿರಿ, ಅತ್ಲಾಗಿ ಮದುವೆ ಮಾಡ್ಬಿಡ್ಲ ಪಾಪ. ಅತ್ಲಾಗಿ ಸುಮ್ಮನೆ ಯಾಕೆ ಬಿಟ್ಕೊಂಡು ಹೋಗ್ತೀಯಾ? ಮೂಕಂಡ್ರಿ ಗೌಡ್ರೆ, ನಾನು ರಂಗಜ್ಜು ಕೈಲಿ ಇದೇ ವಿಚಾರ ಮಾತಾಡ್ತಿದ್ದೆ. ನೋಡಿ ಅತ್ಲಾಗಿ ಚೆನ್ನಾಗಿರೋ ಸಂಬಂಧ ಇದ್ರೆ ನೋಡ್ ರಂಗಜ್ಜ, ಅತ್ಲಾಗಿ ನೋಡತ್ಲಾಗಿ ಮದುವೆ ಮಾಡ್ಕೊಳ್ಳೋಣತ್ಲಾಗಿ. ಒಳ್ಳೆ ಹುಡುಗಿ ಸಿಕ್ಕಿರೆ, ಬುದ್ಧಿವಂತೆ ಗುಣವಂತೆ ಓದಿರೋ ಹುಡುಗಿ ಇದ್ರೆ ನೋಡತ್ಲಾಗಿ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಿದ್ದೆ. ಅಲ್ಲ ಕಣ್ರಿ ಗೌಡ್ರೆ, ನಿಮ್ಮ ಮಗಳೂರ್ ಕಡೆ ಯಾವ್ದಾರ ಒಳ್ಳೆ ಸಂಬಂಧ ಇದ್ರೆ ನೋಡಕ್ ಹೇಳ್ರಿ ನಿಮ್ಮ ಮಗಳಿಗೂನು. ನಿಮ್ಗೆ ಯಾವ್ದಾರ ಸಂಬಂಧ ಗೊತ್ತಿದ್ರೆ ಹೇಳ್ರಿ ಗೌಡ್ರೈ. ನನಗೆ ಗೊತ್ತಿರಂಗೆ ಯಾವುದು ಇಲ್ಲ ಕಣ್ಲ ಪಾಪ. ನೋಡಂತ ವಿಚಾರಿಸ್ತೀನಿ, ಯಾಕಂದ್ರೆ ನಮ್ಮ ಹುಡ್ಗಾನೇ ಅಲ್ವಾ. ನೋಡಂತ ಒಳ್ಳೆ ಬುದ್ಧಿವಂತ ಹುಡ್ಗ, ಅವನಿಗೆ ನೋಡಿ ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ಇನ್ನು ಯಾರಿಗಪ್ಪ ಮಾಡಿಸ್ತಾನ? ಒಳ್ಳೆ ಬುದ್ಧಿವಂತ ಹುಡ್ಗ ನೋಡಂತಾಳಪ್ಪ. ವಿಚಾರಿಸ್ತೀನಿ, ನನ್ನ ಮಗಳಿಗೂ ಫೋನ್ ಮಾಡ್ತೀನಿ, ನಮ್ಮ ಅಳಿಯಂಗೂ ಹೇಳ್ತೀನಿ. ಅವ್ರು ಯಾವ್ದಾದ್ರು ಸಂಬಂಧ ಏನಾದ್ರು ಇದ್ರೆ ಬೇಕಾದ್ರೆ ನಾವೇನೇನೋ ಒಂದ್ಸಲಿ ಹೋಗಿ ನೋಡ್ಕೊಂಬಂದ್ರೆ ಆಗುತ್ತೆ ಬಿಡ್ಲ ಪಾಪ. ಕಂಡ್ರಲ್ಲ ಪಾಪ, ನೀವು ಅದೇನು ಮಾತಾಡ್ತೀರಿ? ನಾನೊಂಚೂರು ಅಂಗಡಿ ತಾವ ಹೋಗಿ ಬರ್ತೀನಿ ಕಣ್ರು, ಒಂಚೂರು ಕೆಲಸ ಐತೆ. ಕೂತ್ಕೊಳ್ಳ ಸುಮ್ನೆ. ಒಂದ್ ಗಳಿಗೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ ಅಂದ್ರೆ ನೀನ್ ನೋಡಿದ್ರೆ ಅಲ್ಲೇ ಹೊಲ್ಟ್ ಬಿಟ್ಟಪ್ಪ. ಎಲ್ಲೂನು ಒಂದ್ ಗಳಿಗೆ ಕೂತ್ಕೊಳ್ಳಲ್ಲ ಅಂತೀಯ? ಅದ್ ಯಾಕೆ ಹಿಂಗೆ ಇತ್ತೀಚೆಗೆ ಯಾಕೆ ಹಂಗಾಡ್ತಿದ್ಯಾ ಏನೋ ಗೊತ್ತಿಲ್ಲ. ಒಂದ್ ಗಳಿಗೆ ಏನೋ ಕಷ್ಟ ಸುಖ ನಿನ್ಕಂಡು ಮಾತಾಡೋಣ ಅಷ್ಟರಲ್ಲಿ ಅಲ್ಲಿ ಇಲ್ಲಿ ಹೋಗ್ತೀನಿ, ನೀವು ಮಾತಾಡ್ತಿರಪ್ಪ ಅಂತ ಹೊಲ್ಟ್ ಬಿಡ್ತೀಯಪ್ಪ. ಇನ್ನು ಕೋಳಿ ಕಟ್ ಮಾಡಿ ಆಗಿಲ್ಲ ಅನ್ಸುತ್ತೆ, ಕುತ್ಕೊ ಒಂದ್ ಗಳಿಗೆ. ಇಲ್ಲ ಕಣ್ಲ ಪಾಪ, ನಿನ್ಗೆ ಹೇಳೋದು ಅರ್ಥ ಮಾಡ್ಕೊಳ್ಳೋ. ಇಲ್ಲಿ ಮನೇಲಿ ನೆಂಟ್ರು ಬಂದು ಕುಂತಾರ ಕಣ್ಲ ಪಾಪ. ಆ ಹುಡುಗಿನೂ ಪಾಪ ಅರ್ಜೆಂಟ್ ಮಾಡ್ತಿದ್ದಾಳೆ ಹೋಗೋದಕ್ಕೆ. ಅವ್ರ ಊರಿಗೆ ಹೋಗ್ಬೇಕಂತೆ, ಅರ್ಜೆಂಟ್ ಮಾಡ್ತಿದ್ದಾರೆ. ಹಂಗೇನೆ ಒಂಚೂರು ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಅವೆಲ್ಲ ಖಾಲಿ ಆಗಿತ್ತು, ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಖಾಲಿ ಆಗ್ಯಾವ ಕಣ. ಅದಕ್ಕೆ ಹೋಗತ್ಲಾಗಿ ತಗೊಂಬರೋಣಂತ. ಈ ಹುಡುಗ ಕೋಳಿ ಕಟ್ ಮಾಡಲಿಲ್ಲ, ಏನಿಲ್ಲ. ಅವ್ನು ಕೋಳಿ ಕಟ್ ಮಾಡೋ ಅಷ್ಟೊತ್ತಿಗೆ ಹೋಗತ್ಲಾಗಿ ಅದನ್ನಾದ್ರೂ ತಗೊಂಬರ್ತೀನಿ ಕಡ್ಲ ಪಾಪ, ಅವುಗಳ್ನಾದ್ರೂ. ಏನ್ ಬೇಕಿತ್ತು? ಯಾವ ತರಕಾರಿ ಕೊಡೋಣಜ? ಯಾಕ್ಲ ಪಾಪ, ಅಂಗಡಿ ತಾವ್ ನೀನಿದ್ಯಾ? ನಿಮ್ಮ ಅಪ್ಪೆಲ್ಲ ಹೋಯ್ತು? ನಮ್ಮ ಅಪ್ಪಾಜಿಗೆ ಹುಷಾರಿರಲ್ ಕಣಜವ್, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೈತೆ. ಅದಕ್ಕೆ ಅಂಗಡಿ ತಾವ್ ನಾನೇ ಇದ್ದೀನಿ. ಏನ್ ಬೇಕಿತ್ತಜ್ಜ? ಯಾವ ತರಕಾರಿ ಕೊಡೋಣ? ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಸೌತೆಕಾಯಿ ಯಾವ್ದಾವ್ದು ಬೇಕಿತ್ತು? ಶುಂಠಿ ಐತೆ, ಟೊಮೆಟೊ ಐತೆ. ಏನ್ ಬೇಕಿತ್ತಜ್ಜ? ಅಲ್ಲೇ ಪಾಪ, ನನಗೆ ಒಂದು ಅರ್ಧ ಕೆಜಿ ಟೊಮೆಟೊ, 1-2 ಸೌತೆಕಾಯಿ, ಒಂದು ಹಂಗೇನೇನೆ ಕೊತ್ತಂಬರಿ ಸೊಪ್ಪು ಒಂದು ಕಂತೆ ಕೊಡ್ಲಾ ಪಾಪ. ಕೊತ್ತಂಬರಿ ಸೊಪ್ಪು ಒಂದು ಕಂತೆ, ಇನ್ನೇನಪ್ಪ ಶುಂಠಿ ಒಂದು 20 ರೂಪಾಯಿ ಕೊಡ್ಲಾ ಪಾಪ. ಸಾಕಿಷ್ಟು ಕೊಡ ಬೇಗ, ಬಿರ್ನೆ ಕೊಡೋ, ಒತ್ತಾಯ್ತು.
ಹ್ಞೂ ತಡಿಯಜ್ಜ ಕೊಡ್ತೀನಿ. ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ? ಅಲ್ಲೇ ಬಂದು ನಿನ್ಕೊಂಡು ಒಂದು ಗಳಿಗೆ ಆಗಿಲ್ಲ ಅಲ್ಲೇ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ತಡಿ ಒಂದು ರೇಟ್ ಕೊಡ್ತೀನಿ. ತಗೊಳಜ್ಜ. ಆ, ಅಲ್ಲಿಗೆ ಟೋಟಲು 85 ರೂಪಾಯಿ ಆಯ್ತು. 80 ರೂಪಾಯಿ ಕೊಡಜ್ಜ. ಇದ್ಯಾಕ್ಲ ಪಾಪ ಈ ಪಾಟಿ ರೇಟ್ ಹೇಳ್ತೀಯಾ? ಹಾ, ನಿಮ್ಮ ಅಪ್ಪಾಜಿ ತಾವ ಇಷ್ಟೇ ಐಟಮ್ ತಗೊಂಡಿದ್ರೆ ಒಂದು 50 ರೂಪಾಯಿನೋ 60 ರೂಪಾಯಿ ಹೇಳ್ತಿತ್ತಪ್ಪ. ನೀನ್ ನೋಡಿದ್ರೆ 80 ರೂಪಾಯಿ 90 ರೂಪಾಯಿ ಹೇಳ್ತೀಯಲ್ಲೋ. ಹಾ, ಆಹಾ, ನಾವೇನೋ ನಮ್ಮ ಹುಡುಗರು ಅಂತ ಬಂದ್ರೆ ನೀನೇನು ಪಾಪ ಈ ಪಾಟಿ ರೇಟ್ ಹಾಕ್ತೀಯಾ? ಹಾ, ನೋಡು ಒಂಚೂರು ಹೆಚ್ಚು ಕಮ್ಮಿ ರೇಟ್ ಹಾಕೋ. ಅಲ್ಲೇ ಇದ್ಯಾಕಜ್ಜ ಹಿಂಗೆ ಹೇಳ್ತೀಯವು? ಅಲ್ಲೇ 5 ರೂಪಾಯಿ ಕಡಿಮೆ ಮಾಡಿದ್ದೀನಿ. ಆದ್ರೂ ತರಕಾರಿಗಳ ರೇಟ್ ಎಲ್ಲ ಜಾಸ್ತಿ ಆಗಿದಾವ ಕಣ ಜೋ. ಹಾ, ನಮಗೂ ಏನು ಗೀಟಲ್ಲ. ಆಯ್ತು, ಒಂದು ಕೆಲಸ ಮಾಡ್ರಿ. 80 ರೂಪಾಯಿ 85 ರೂಪಾಯಿ ಇದ್ದಿದ್ದು 80 ರೂಪಾಯಿ ತಗೊಳ್ತಿದ್ದೆ. ಇನ್ನೊಂದು 10 ರೂಪಾಯಿ ಕಡಿಮೆನೆ ಕೊಡ್ರಿ. 70 ರೂಪಾಯಿನೇ ಕೊಡ್ರಿ ಸಾಕು. ಇನ್ನೇನು ಮಾಡೋಕ್ಕಾಗುತ್ತೆ? ಹಾ, ಪಾಪ ಹಳೆ ಗಿರಾಕಿ ನೀವು. ನಿಮ್ಗೂ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ, ಬೇಜಾರು ಮಾಡ್ಸೋದಕ್ಕೆ. ಕೊಡ್ರಿ, ಒಂದು 70 ರೂಪಾಯಿ ಕೊಡ್ರಿ ಸಾಕು. ತಗೊಳ್ಳ ಪಾಪ. ಸರಿ ಕಣ, ಆಯ್ತು, ನಾನು ಬರೋದೇನಾ? ಹ್ಞೂ ಸರಿ ಕಣಜ್ಜ, ಆಯ್ತು. ಏ ಪಾಪ, ಲೇ ಪಾಪ ಜಯಣ್ಣ, ಇನ್ನೂ ಆಗಿಲ್ವೇನೋ ಕಟ್ ಮಾಡಿ? ಅದೆಷ್ಟೊತ್ತು ಮಾಡ್ತೀಯೋ? ಬಿರ್ನೆ ತಗೊಂಬರ್ಲ ಪಾಪ, ಒತ್ತಾಯ್ತಾ ಬಂತು. ನೀನೆಲ್ಲ ಪಾಪ, ನೀನು ಒಂದ್ ದಿವಸ ಮಾಡ್ದಲ್ಲೋ 2 ಕೋಳಿ ಕಟ್ ಮಾಡಕ್ಕೆ. ಹೋಗತ್ಲಾಗಿ. ನೋಡ್ದೇನ್ ರಂಗಜ್ಜ ನೀನು? ಅದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ? ಹಾ, ಅವಾಗ್ಲೇ ನೆನೆ ಅತ್ಲಾಗಿ ಇಸ್ಕೊಂಡು ಹೋಗ್ಬೋದಿತ್ತು ತಾ. ಅವಾಗ್ಲೇ ನೆನೆ ಕೋಳಿ ಕಟ್ ಮಾಡಿ ಆಯ್ತು. ನೋಡು, ಆ ಪರಮೇಶ್ವರಣ್ಣನೂ ಗೌಡ್ರು ಇಬ್ರಾಳನು ಕೋಳಿ ಕಟ್ ಮಾಡಿಸ್ಕೊಂಡು ಹೋದ್ರು. ನೀನು ಇನ್ನೂ ಬರ್ಲಿಲ್ಲಪ್ಪ. ನಾನೇನು ಮಾಡೋಣ? ಅವಾಗ್ಲೇ ನೆನೆ ನಾನು ಕೋಳಿ ಕಟ್ ಮಾಡಿ ಕವರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಹಾ, ನೀನೇ ಬರೋದು ತಡ ಮಾಡ್ಕೊಂಡ್ ಬಂದ್ಬಿಟ್ಟು ನನ್ನ ಮೇಲೆ ರೇಗಿರೆ ನಾನು ಏನ್ ಮಾಡೋಣ? ತಗೊಂಡೋಗಿ ಇನ್ನೇನು ಆಯ್ತು? ಎಷ್ಟಾಯ್ತಲ ಪಾಪ ದುಡ್ಡು? ಬಿರ್ನೆ ಹೇಳಪ್ಪ, ಲೆಕ್ಕ ಹಾಕಿ ಅತ್ಲಾಗಿ. ತಡವಾಗೈತೆ, ಬಿರ್ನೆ ಹೋಗ್ಬೇಕು ಮಂತವ. ಆ ವಜ್ಜಿ ಎಷ್ಟು ಬಡ್ಕೊಳುತ್ತೋ ಏನೋ, ಎಷ್ಟು ಬೈಯತ್ತ ನನಗೆ. ತಡಿಯದ ಲೆಕ್ಕ ಹಾಕ್ತೀನಿ. ಅಲ್ಲಿ 160 ರೂಪಾಯಿ ಕೆಜಿ. ಅಲ್ಲಿ ಟೋಟಲು 640 ರೂಪಾಯಿ ಕೋಳಿದಾಗುತ್ತೆ. 40 ರೂಪಾಯಿ 2 ಕೋಳಿಂದ 40 ರೂಪಾಯಿ ಕ್ಲೀನಿಂಗು. ಒಂದು ಕೋಳಿದ್ ಕ್ಲೀನಿಂಗ್ ಚಾರ್ಜ್ ಬಿಡ್ತೀನಿ. ಅಲ್ಲಿ 660 ರೂಪಾಯಿ ಕೊಡ್ರಂಗಜ್ಜ, ಸರಿ ಆಗುತ್ತೆ. ಯಾಕ್ಲ ಪಾಪ ಈ ಪಾಟಿ ರೇಟ್ ಹಾಕಿಯಾ ನೀನು? ಓಹೋ, ನೀನು ಒಂಥರ ಪರವಾಗಿಲ್ಲ ಕಣ್ಲೈ. ಅದೇನು ಲೆಕ್ಕ, ಒಂದು ಲೆಕ್ಕಾಚಾರ ಬೇಡವಲ್ಲ ಪಾಪ ಒಂದು ರೇಟ್ ಹಾಕೋದಕ್ಕೆ? 160 ರೂಪಾಯಿ ಕೆಜಿ ಹಾಕಿದ್ಯಾ? ಎಲ್ಲರಿಗೂ ಹಾಕಂಗ್ ನನಗೂ ಹಾಕಿದ್ಯಾ ಅನ್ನು ನೀನು? ಏನ ನಮ್ಮ ಹುಡುಗ ಅಂತ ನಾವು ನಿಂತಾವ್ ಬರ್ತೀವಿ ನೋಡು, ಎದ್ದು ಬಿದ್ದು ಇಲ್ಲೇನೇನೆ ಬರ್ತೀವಿ ನೋಡು. ಅದಕ್ಕೆ ಈ ಪಾಟಿ ರೇಟ್ ಹಾಕ್ತಿದ್ಯಾ ಅಲ್ವೇದ್ಲ ಪಾಪ ನೀನು? ಒಂದು ಕೆಲಸ ಮಾಡೋ, ನಾನು 150 ರೂಪಾಯಿ ಕೆಜಿ ಹಂಗೆ ಕೊಡೋದು ಕಂಡ ಪಾಪ. ಕೋಳಿದು 600 ರೂಪಾಯಿ ಕ್ಲೀನಿಂಗ್ ಚಾರ್ಜ್, ಒಂದು ಕೋಳಿದ್ ಬಿಟ್ಟಿಯಾ 620 ರೂಪಾಯಿ ಕೊಡ್ತೀನಿ ನೋಡ್ಲಾ ಪಾಪ. ಸುಮ್ಮನೆ ತಗ ನೀನು, ಜಾಸ್ತಿ ಚರ್ಚೆ ಮಾಡ್ಬೇಡ. ನನಗೆ ಬೇರೆ ಒತ್ತಾಯ್ತಾ ಬೇರೆ ಬಂತು, ಮಂತಾವ್ ಬೇರೆ ಹೋಗ್ಬೇಕು. 620 ರೂಪಾಯಿ ಕೊಡ್ತೀನಿ ಕಂಡ ಪಾಪ, ಸುಮ್ಮನೆ ತಗ ನೀನು. ಇಲ್ಲ ಕಣ್ರಂಗಜ್ಜ, ದೇವರಾಣೆಗಳು ಬರಲ್ಲ ಕಣ್ರಂಗಜ್ಜು, ನನಗೂ ಲಾಸ್ ಆಗುತ್ತೆ. ನೀನು ಹಂಗೆ ಹಠ ಮಾಡಬೇಡ ನೀನು. ಸುಮ್ಮನೆ ಹಾಗೆ ಹೋಗ್ಲಿ 660 ರೂಪಾಯಿ ಕೊಡತ್ತವ. ಒಂದು 10 ರೂಪಾಯಿ ಇನ್ನೂ ಬಿಡ್ತೀನಿ. 650 ರೂಪಾಯಿ ಕೊಟ್ಬಿಡೋದೆ ಸಾಕು. ಏ ಪಾಪ, ನೀನ್ ಜಾಸ್ತಿ ನನಗೆ ಚೌಕಾಸಿ ಮಾಡಕ್ ಬರಬೇಡ ಕಣ್ಲಾ. ಒಂದು ಕೆಲಸ ಮಾಡ್ತೀನಿ ನೋಡು, 630 ರೂಪಾಯಿ ಕೊಡ್ತೀನಿ. ಇನ್ನು 10 ರೂಪಾಯಿ ಸೇರಿಸಿ ನಾನೇ ಕೊಡ್ತಿದ್ದೀನಿ. ಸುಮ್ಮನೆ ತಗೊಳ್ಳ ಪಾಪ ನೀನು. ಜಾಸ್ತಿ ಚರ್ಚೆ ಮಾಡಕ್ ಬರಬೇಡ ನೀನು. ಹೋಗ್ಲಿ ಕೊಡ್ರಂಗಜ್ಜ, ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಅದೇನೋ ಅಂತಾರಲ್ಲ ಹಂಗೆ, ನಿನಗೆ ನಾನು ಜಾಸ್ತಿ ದಬ್ಬಾಸಂಗೂ ಇಲ್ಲ ಏನಿಲ್ಲ. ನೀನು ಎಷ್ಟು ಕೊಡ್ತೀವ ಅಷ್ಟೇ ಇಸ್ಕೋಬೇಕು. ಏನು ಮಾಡ್ತೀಯ? ಹಿರೇ ಮನುಷ್ಯ ಅಲ್ವಾ ನೀನು? ಕೊಡು, ನೀನು ಎಷ್ಟು ಕೊಡ್ತೀಯ ಅಷ್ಟೇ ನಿನ್ ತೃಪ್ತಿಯಿಂದ. ಇನ್ನೇನ್ಲ ಪಾಪ ಜಯಣ್ಣ ಸಮಾಚಾರ? ಒಳ್ಳೆ ಬಿಗ್ ಆಗಿರೋದೇ ಮನೆ ಕಟ್ಸಿಯಾ? ಬಿಲ್ಡಿಂಗ್ ಮನೆನೇ ಕಟ್ಸಿಯಪ್ಪ. ಕೆಲಸದವ್ರು ಇರೋರು ಹಿಂಗ್ ಕಟ್ಸಲ್ಲ ಅಂತ ಮನೆ ಕಟ್ಸಿ ಹಾಕಣೋ, ಪರವಾಗಿಲ್ಲವ್. ಮತ್ತೆ ಹೊಸ ಮನೆ ದೇವ್ರು ಯಾವಾಗ ಮಾಡ್ತೀಯಾ? ನಾನೇನೋ ಇದೇ ತಿಂಗಳಲ್ಲೇ ಮಾಡ್ತೀಯಾ ಅನ್ಕೊಂಡಿದ್ದೆ. ಯಾರ್ಯಾರೋ ಹೇಳ್ದಂಗೆ ಹೇಳ್ತಿದ್ರಪ್ಪ. ಕೇಳ್ದಂಗಾಯ್ತು. ಯಾಕೆ ಮಾಡಲ್ವೇನ ಈ ತಿಂಗಳು? ಹ್ಞೂ ಕಣ್ರಂಗಜ್ಜು, ಇದೇ ತಿಂಗಳು ಹೊಸಮನೆ ದೇವ್ರು ಮಾಡ್ಬೇಕಂತ ನೀನು ಡೇಟ್ ಎಲ್ಲ ಇದು ಮಾಡಿಸಿದ್ದೆ. ಅಷ್ಟರಲ್ಲಿ ಯಾಕೆ ಒಂಚೂರು ಪೇಂಟ್ನವರು ಒಳಗಡೆದೆಲ್ಲ ಕೆಲಸ ಇತ್ತು. ಹಂಗೇನೆ ನನಗೂ ಒಂಚೂರು ದುಡ್ಡಿಂದೆಲ್ಲ ಎಡವಟ್ಟಾಯ್ತು ಕಣ್ರಂಗಜ್ಜ. ಒಬ್ಬನೇ ಮಾಡ್ಬೇಕು ನೋಡ್ರಂಗಜ್ಜು. ಪಾಪ ನಮ್ಮ ಹೆಂಗಸರು ಮಕ್ಕಳು ಮರಿನೆಲ್ಲ ನೋಡ್ಕೊಂಬಂತಾವಿರ್ತಾರೆ. ನಾನು ಒಬ್ಬನೇ ದುಡಿಬೇಕು, ಒಬ್ಬನೇ ಮಾಡಬೇಕು. ದೊಡ್ಡ ಮನೆ ಕಟ್ಟಿದ್ದೀನಿ, ಒಂದು ಸ್ವಲ್ಪ ಸಾಲ ಸೂಲ ಎಲ್ಲ ಮಾಡ್ಕೊಂಡಿದ್ದೀನಿ. ಏನು ಮಾಡೋದು ಹೇಳು? ಹಂಗೇನೆ ಒಂಚೂರು ದೇವ್ರದ್ದು ಡೇಟು ಸಿಗ್ಲಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ಡೇಟ್ ಬರ್ಸ್ಬಿಟ್ಟಿದ್ರಂತೆ. ಈಗ ಅಮ್ಮ ಏನು ಬಿಟ್ಟು ಹೊಸಮನೆ ದೇವ್ರು ಎಲ್ಲಿ ಮಾಡೋಕ್ಕಾಗುತ್ತೆ ರಂಗಜ್ಜ? ನೀನೇ ಹೇಳು. ಅದಕ್ಕೆ ಅತ್ಲಾಗೆ ಯಾವಾಗ ಡೇಟ್ ಸಿಗುತ್ತೋ ಅವಾಗಲೇ ನೋಡತ್ಲಾಗ ಮಾಡೋಣಂತ. ಅಮ್ಮಯ್ಯ ಯಾವಾಗ ಬರುತ್ತೋ ಅವಾಗಲೇ ಮಾಡೋಣ ಅಂತ ಅತ್ಲಾಗಿ ಸುಮ್ಮನಾಗ್ಬಿಟ್ಟೆ ಕಣ್ರಂಗಜ್ಜ. ಇನ್ನೇನು ಮನೆ ಒಳಗಡೆ ಎಲ್ಲ ರೆಡಿ ಆಗ್ತೈತೆ. ಅದಾದ್ರೆ ಅತ್ಲಾಗಿ ನೋಡತ್ಲಾಗಿ ಡೇಟ್ ಬರ್ಸ್ ಬರ್ಬೇಕತ್ಲಾಗಿ. ಸರಿ ಕಣ್ಲ ಪಾಪ, ಆಯ್ತು. ಭಗವಂತ ಒಳ್ಳೇದ್ ಮಾಡ್ಲಿ. ನೋಡತ್ಲಾಗಿ ಚೆನ್ನಾಗಿರೋದ್ ಮನೆನೇ ಕಟ್ಸಿಯ. ಆತರ ಬೀಳಕ್ ಹೋಗ್ಬೇಡ. ತಾಯಿ ನಮ್ಮವ್ವ ಜಗನ್ಮಾತೆ ಬಿಟ್ಟು ನಾವು ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟು ಆ ತಾಯಿ ಹೊಸಮನೆ ದೇವ್ರಿಗೆ ಬರ್ದಂಗೆ ಅದಂಗೆ ಮಾಡೋಕ್ಕಾಗುತ್ತೆ? ನೋಡಿ, ಅಮ್ಮಯ್ಯ ಯಾವಾಗ ಬರುತ್ತೋ ಅವಾಗ್ಲೇನೇನೆ ಅದೇನ್ ಡೇಟು ನೋಡಿ ಹೊಸಮನೆ ದೇವರಿಗೆ ಡೇಟ್ ಬರ್ಸಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ? ಸರಿ ಕಣ್ರಂಗಜ್ಜ, ಆಯ್ತು ತಾಳ್ರಿ, ನೀವ್ ಹೇಳ್ದಂಗೆನೆ ಆಗ್ಲಿ. ಕಣ್ಲ ಪಾಪ, ಆಯ್ತು. ನಾನು ಬರೋನೇನೋ ಒತ್ತಾಯ್ತು. ಜಾಕಜಿ ಎಲ್ಲೋಗ್ತಿದ್ಯಾ? ಇತ್ಲ ಕಡೆ. ರಂಗಪ್ಪ, ಇನ್ನೆಲ್ಲ ಹೋಗೋಣ. ತೋಟದ ಹೋಗ್ತಿದ್ದೀನಿ. ತೋಟದವ ಹಸ್ಗಳನ್ನ ಇಟ್ಕೊಂಬರಕ್ ಹೋಗ್ತಿದ್ದೀನಿ ಕಣ್ಲ ಪಾಪ. ಕಣಜಿ, ನಿನ್ ಕೈಲಿ ಎಲ್ಲ ಗೊತ್ತಂತ ಹೋಗ್ತಿದ್ಯಾ? ಆ ಹಸ್ಗಳು ನಿನ್ ಮಾತು ಕೇಳ್ತಾವ? ಸೀಮೆ ಹಸ್ಗಳು
ತೆಗ್ದು ಆ ಕಡೆ ಈ ಕಡೆ ಎಳ್ದಾಡಿದ್ರು ಆಯ್ತು, ಬಿದ್ದಿದ್ದು ನಿನ್ ಕೈಲಿ ಆಗಲ್ಲ ಏನಿಲ್ಲ. ನಿಮ್ಮ ಹುಡ್ಗನ್ ಕಳ್ಸೋದಲ್ವೇನಜ್ಜಿ, ನೀನು ಹೋಗ್ತಿದ್ಯಲ್ಲ. ಇಲ್ಲ ಕಣ್ಣ ಪಾಪ, ನಮ್ಮ ಹುಡ್ಗನೇ ಹೋಗೋನು ಪಾಪ, ದಿನಾಲೂ ಅವನೇ ಹೋಗ್ತಿದ್ದ. ಯಾಕ ನಮ್ ಸಣ್ಣ ಹುಡ್ಗಂಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋಗಿದ್ದಾನೆ. ಡಾಕ್ಟರ್ ತವ ತೋರ್ಸೋದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾನೆ ಕಣ್ಣ ಪಾಪ. ಅದಕ್ಕತ್ಲಾಗಿ ಪಾಪ ಹುಡುಗ ಒಬ್ಬನೇನೆ ಏನೇನಂತ ಬಡ್ದಾಡ್ತಾನೆ ಹೇಳು. ನಾನು ಸುಮ್ನೆ ಮಂತ ಕೂತ್ಕೊಂಡು ಇನ್ನೇನ್ ಮಾಡೋಣಂತ ಹೋಗ್ಬಿಟ್ಟು ಹಸ್ಗಳನ್ನಾದ್ರೂ ಇಟ್ಕೊಂಬಂದ್ರೆ ಅತ್ಲಾಗಿ ಆ ಹುಡುಗಿ ಹಾಲ್ ಕರೆದು ಇಟ್ಕೊಂಡಿರ್ತಾಳೆ. ಆ ಹುಡುಗ ಬಂದಾದ್ಮೇಲೆ ಒಂಚೂರು ಡೈರಿಗಾರ ಹಾಕ್ ಬರ್ಲಿ, ಇಲ್ಲ ಅಂದ್ರೆ ಆ ಹುಡುಗ ಏನೇನಂತ ಮಾಡ್ತಾನೆ ಹೇಳು. ಅದಕ್ಕತ್ಲಾಗಿ ಹೋಗ್ತಿದ್ದೀನಿ ಕಂಡ ಪಾಪ, ಇನ್ನೇನ್ ಮಾಡೋಣ. ನೀನೆಲ್ಲೋ ಹೋಗಿದ್ದೆ? ಕವರಲ್ಲೆಲ್ಲ ಏನೇನೋ ಜೋರಾಗಿ ಇಟ್ಕೊಂಡ್ ಬರ್ತಿದ್ಯಾ? ಏನ್ಲ ಪಾಪ ಅದು? ಎಲ್ಲೋಗಿದ್ದೆ ನೀನು? ಕಿತ್ಲ ಕಡೆಯಿಂದ ಬರ್ತಿದ್ಯಲ್ಲ. ಅಲ್ಲೇ ಅಜ್ಜಿ, ನಾನು ಇನ್ನೆಲ್ಲೋಗನ ಒಂಚೂರು ಕೋಳಿ ಕಟ್ ಮಾಡಿಸ್ಕೊಂಬರಕ್ ಹೋಗಿದ್ದೆ. ನಮ್ಮ ಸರೋಜಮ್ಮ ಇದ್ದಾಳೆ ನೋಡು, ಅವ್ರ ಅಕ್ಕ ಮೇಡಮ್ನವ್ರು ಇದ್ದಾರೆ ನೋಡಿ, ಶ್ರೀದೇವಿ ಅವ್ರು ಬಂದಾರೆ. ಪಾಪ ಮದ್ವೆ ಇತ್ತಂತೆ ಇಲ್ಲೇ ತಿಪ್ಟೂರಲ್ಲಿ ಯಾರ್ದು, ಅದಕ್ಕೆ ಬಂದಿರೋದು. ಹಂಗೆ ನಮ್ಮ ಹುಡುಗಂಗೆ ನಮ್ಮ ಅಜ್ಜಿಗೆಲ್ಲ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ರು. ಸುಮ್ಮನೆ ಪಾಪ ಹಂಗೆ ಕಳ್ಸಿದ್ರೆ ಸರಿ ಆಗುತ್ತಾ? ಅದಕ್ಕತ್ಲಾಗಿ ಕೋಳಿ ಸಾರು, ಕೋಳಿ ಕರಿ ಏನಾರ ಮಾಡಿ ಅತ್ಲಾಗಿ ಊಟ ಮಾಡಿಸ್ ಕಳ್ಸೋಣ ಅಂತ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರಕ್ ಹೋದೆ ಕಣಜ್ಜಿ. ಆ ಹುಡುಗಿ ಅರ್ಜೆಂಟ್ ಮಾಡ್ತಿದ್ದಾಳೆ. ಅವ್ರ ಗಂಡನ ಜೊತೆ ಏನು ಬಂದಿಲ್ಲ ಪಾಪ, ಅವ್ರಿಗೇನ ಕೆಲಸ ಇತ್ತಂತೆ, ಅವ್ರೇನು ಬಂದಿರಲಿಲ್ಲ. ಆ ಹುಡುಗಿ ಒಬ್ಳೆ ಬಂದಾಳೆ. ಬಿರ್ನೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ಲು. ಹೋಗಿ ಕಳಿಸ್ತೀನಿ ಕಣಜ್ಜಿ ಒಂಚೂರು. ಅಡುಗೆ ಎಲ್ಲ ಮಾಡ್ಸತ್ಲಾಗಿ ಆ ಹುಡುಗಿ ಊಟ ಮಾಡಿಸಿ ಕಳಿಸ್ತೀನಿ. ಗೊತ್ತಾಗುತ್ತೆ, ಬರೋಣ ಇನ್ನು. ಸರಿ ಕಣ್ಣ ಪಾಪ, ಆಯ್ತು ಹೋಗ್ ಬಾ ಹಂಗಾರೆ. ನನ್ಗೂ ಒತ್ತಾಯ್ತು ಹಸ್ಗಳನ್ನ ಇಟ್ಕೊಂಬರಕ್ಕೆ. ಸರಿ ಹೋಗು. ಅಮ್ಮಣಿ, ಸರೋಜಮ್ಮ ಬಾರಮ್ಮ ಇಲ್ಲಿ, ತಗ ಬಾರಮ್ಮ ಇಲ್ಲಿ, ಕೋಳಿ ಕಟ್ ಮಾಡಿಸ್ಕೊಂಬಂದಿನಿ ತಗ. ಅದೇನು ರೆಡಿ ಮಾಡ್ತೀನಿ, ಮಾಡ್ಬಾ. ಸಾಂಬಾರೇನೋ ಮಾಡ್ಬೇಕಂತಿದ್ದಲ್ಲ. ಅಮ್ಮ, ಅದ್ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ? ಬಿರ್ನೆ ಬರೋದಲ್ವೇನ್ ಮಮ್ಮ? ಅಕ್ಕ ಒಂಚೂರು ಹೋಗ್ಬೇಕಂತ ಅರ್ಜೆಂಟ್ ಮಾಡ್ತಿದ್ರು. ನಿಮ್ಗೆ ಹೇಳ್ ಕಳ್ಸಿದೀನಿ, ಆದ್ರೂ ತಡ ಮಾಡ್ಕೊಂಡ್ ಬಂದಿರಲ್ಲ ಮಮ್ಮ. ಇಲ್ಲ ಕಣಮ್ಮವು, ನಾನು ಬಿರ್ನೆ ಬರ್ಬೇಕಂತಾನೆ ನಾನು ಕೋಳಿ ಗೀಳಿ ಎಲ್ಲ ಕಟ್ ಮಾಡಿಸ್ಕೊಂಡು ರೆಡಿ ಮಾಡೋದಂದ್ರೆ ಆ ಹುಡುಗ ಇದ್ದ ನೋಡು, ಅವ್ನು ಜಯಣ್ಣ, ಯಾವಾಗ್ಲೂ ನಿಧಾನನೇ ಕಣಮ್ಮ. ಏನಂದ್ರೆ ಕೆಲಸ ಮಾಡೋದು ನೀಟ್ ಇದ್ರು ನೀಟ್ ಐತೆ. ಒಂಚೂರು ನಿಧಾನಕ್ಕೆ ಅವ್ನು ಮಾತಾಡ್ತಾ ಕೋಳಿ ಕಟ್ ಮಾಡೋದು, ಅದಕ್ಕೊಂಚೂರು ಒತ್ತಾಯ್ತು ಕಣಮ್ಮ, ಅಷ್ಟೇ, ಇನ್ನೇನಿಲ್ಲ. ದಾರಿಲಿ ಅವರು ಇವರು ಸಿಕ್ಕಿರು, ಮಾತಾಡ್ಸ್ಕೊಂಬರೋ ಅಷ್ಟೊತ್ತಿಗೆ ಒಂಚೂರು ತಡ ಆಯ್ತು. ತಗ ಇನ್ನೇನು ಆಯ್ತಲ್ಲ, ಅದೇನು ರೆಡಿ ಮಾಡಿಬಿಟ್ಟು ಅಡುಗೆ ಮಾಡಿ ಅತ್ಲಾಗಿ ಊಟ ಮಾಡಿಸಿ ಕಳಿಸ್ರಿ ಅತ್ಲಾಗಿ. ಇನ್ನೇನು ಮಾಡೋಣ, ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ಏನು ಆಗಲ್ಲ ಕಣ್, ಹೋಗಮ್ಮ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನೂ ಕೂಡ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಇರ್ಲಿ, ಖುಷಿಯಿಂದ ಇರ್ಲಿ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕ್ಕಾರು ಬಂದರೆ, ಸೊ ಹಂಗಾಗಿ ಮನೇಲಿ ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಬಿರಿಯಾನಿ ಎಲ್ಲದನ್ನು ಮಾಡ್ತಿದ್ದೀನಿ. ಚಪಾತಿ ಇಲ್ಲ ಅಂದ್ರೆ ಪೂರಿ, ಎರಡರಲ್ಲಿ ಒಂದು ಮಾಡ್ತೀನಿ ಸ್ನೇಹಿತರೆ. ಏನಂದ್ರೆ ಸ್ನೇಹಿತರೆ, ನನ್ನ ವಿಡಿಯೋಸ್ಗಳನ್ನ ಎಲ್ಲರೂ ಕೂಡ ನೋಡ್ಬಿಟ್ಟು ಎಲ್ಲರೂ ಕೂಡ ಕಮೆಂಟ್ಗಳು ಮಾಡ್ತಿದ್ದೀರಾ, ತುಂಬಾ ಖುಷಿ ಪಡ್ತಿದ್ದೀರಾ. ಅಂದ್ರೆ ಕೆಲವೊಬ್ರುಗಳು ನಾನ್ ವೆಜ್ ಮಾಡ್ತೀರಾ ಅಂತ ಹೇಳ್ತಾರೆ. ಕೆಲವರು ಏನಂತಾರೆ ಅಂದ್ರೆ ಈ ವಿಡಿಯೋಸ್ಗಳೇ ಇಷ್ಟ ಐತೆ, ನಾನ್ ವೆಜ್ ವಿಡಿಯೋಸ್ಗಳೇನೆ, ಇಂಥ ವಿಡಿಯೋಸ್ಗಳೇ ನಮ್ಗೆ ತುಂಬಾ ಇಷ್ಟ, ಕುಕಿಂಗ್ ವಿಡಿಯೋಸ್ಗಳೇನೆ, ಇಂಥ ವಿಡಿಯೋನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನನಗೆ ಕನ್ಫ್ಯೂಷನ್ ಇದೆ. ಸೊ ಹಂಗಾಗಿ ನೀವು ಯಾವ ರೀತಿ ಕಂಟೆಂಟ್ ಬೇಕಂತ ಇದ್ ಮಾಡ್ತಿರೋ ಅಂತದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದನ್ನೇ ನಾನು ಆದಷ್ಟು ಕೂಡ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಂತ ನಿಮ್ಮಲ್ಲಿ ಇದ್ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನೆಲ್ಲ ನೋಡ್ತಿದ್ದೀರೋ, ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡ್ತಿದ್ರು, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಸ್ಗಳೆಲ್ಲ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ.